ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ನಮ್ಮ ಚಾನೆಲ್ ತ್ರಿಷ್ಕರಾಜ್ ಕನ್ನಡ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿರುಪತಿಗೆ ಹೊರಟಿದ್ದೇವೆ. ಸಾಯಂಕಾಲ 5 ಗಂಟೆಗೆ ನಮ್ಮದು ಟ್ರೈನ್ ಉಂಟು. ಬನ್ನಿ, ನಮ್ಮ ತಿರುಪತಿಯ ಜರ್ನಿ ಹೇಗೆ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಅಂತ ತುಂಬಾ ಖುಷಿ ಆಗ್ತಾ ಉಂಟು. ನೀವು ಕೂಡ ಈ ಜರ್ನಿಯನ್ನು ನಮ್ಮ ಜೊತೆ ಎಂಜಾಯ್ ಮಾಡಿ. ಚಾನೆಲ್ ತ್ರಿಷ್ಕರಾಜ್ ಕನ್ನಡ ಬ್ಲಾಗ್. ನಾವು ಫೈನಲಿ ಇವಾಗ ಉಡುಪಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ. ಕಿಕ್ಕಿ ಹಾಯ್ ಹೇಳ್ತಾ ಇದ್ದಾರೆ. ಹಾಯ್. ಫ್ಯಾಮಿಲಿ ಜೊತೆ ಇವಾಗ ತಿರುಪತಿಗೆ ಹೋಗ್ತಾ ಇದ್ದೇವೆ ಅಲ್ವಾ ಕಿಕ್ಕಿ? ನಮ್ಮ ಟ್ರೈನ್ ಇವಾಗ 5:10ಗೆ ಬರುತ್ತೆ. ಸೊ ಇವಾಗ ವೇಟಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ. ಹಾಯ್ ಹಿರಯಾಂಶ್. ಹಾಯ್ ಪಲ್ಲೆ. ಹಾಯ್ ಹಾಯ್. ನೋಡಿ ಇಲ್ಲಿ ಎಲ್ಲರೂ ಲಗೇಜ್ ಗಂಟು ಮೂಟೆ ಎಲ್ಲ ಇಟ್ಕೊಂಡುಂಟಲ್ಲಿ ಎಲ್ಲ ರೆಡಿ ಆಗಿದ್ದಾರೆ. ಇವರು ಮಿಸ್ಟರ್ ರಾಕೇಶ್ ಸಾಲಿಯನ್. ಇವತ್ತು ತುಂಬ ಒಂದು ವಿಡಿಯೋದಲ್ಲಿ ತುಂಬಾನೇ ಫೇಮಸ್ ಆಗಿದ್ರು. ಅದು ಅವರು ಇವರೇ. ಹಾಯ್, ನಮಸ್ತೆ. ಹೇಗಿದ್ದೀರಾ? ನಾವು ಇವತ್ತು ತಿರುಪತಿಗೆ ಹೊರಟಿದ್ದೇವೆ. ಇವತ್ತಿನ ವ್ಲಾಗ್ ಎಲ್ಲ ಉಂಟಲ್ಲ, ಇವತ್ತಿಂದ ಉಂಟಲ್ಲ ವ್ಲಾಗ್ ಅನ್ನು ಇವರೇ ಕಂಟಿನ್ಯೂ ಮಾಡ್ತಾರೆ. ಹೇಳಿ. ಈಗ ನಮ್ದು ಟ್ರೈನ್ 5:10 ಇವತ್ತು ಸ್ವಲ್ಪ ಲೇಟ್ ಉಂಟು. ಮತ್ತೆ ನಾಷ್ಟ ಮಾಡಿ ಮತ್ತೆ ನಾನು ಮಾತಾಡ್ತೀನಿ. ಓಕೆ, ಸರಿ. ನಾಷ್ಟ ಉಂಟಾ ಟ್ರೈನಲ್ಲಿ? ನಾಷ್ಟ ಕೊಡ್ತಾರಾ ಟ್ರೈನಲ್ಲಿ? ನಾಷ್ಟ ಕೊಡ್ತಾರಾ ಟ್ರೈನಲ್ಲಿ? ನಾವು ತಂದದ್ದು ಚಪಾತಿ ಮತ್ತೆ ಬಟಾಣಿ ಗಸಿ ಉಂಟು. ನೀವು ಬಟಾಣಿ ಗಸಿ ಇಟ್ಕೊಂಡು ಬಂದದ್ದಾ? ಯಾಕೆ? ಟ್ರೈನಲ್ಲಿ ಫುಡ್ ಒಳ್ಳೇದಿರುದಂತ ನಾವು ಮನೆಯಲ್ಲಿ. ಎಂತ ಹೇಳ್ತಾ ಇದ್ದೀರಿ? ಇವಾಗಂತೂ ಸಾಕು. ದೇವಕಿ ಸಾಲಿನ ಅವರು ಒಳ್ಳೆ ಮಾಡಿ. ಬಟ್ ನೀವು ತಂದದ್ದೆಂತ ರೆಡಿಮೇಡ್ ಚಪಾತಿ ಅಂತ? ಅಲ್ಲಿ ಚಪಾತಿ ಕಾಯಿಸ್ಕೊಂಡು ಕೂತಿದ್ದಾರೆ. ಚಪಾತಿ ಮತ್ತೆ ಬಟಾಟೆ ಗಸಿ. ಓಕೆ, ಮುಂದೆ ನಾಷ್ಟ ಮಾಡಿ ನೀವು ಕಂಟಿನ್ಯೂ ಮಾಡಿ ವ್ಲಾಗ್ ಅನ್ನು. ಓಕೆ, ಆಯ್ತಾಯ್ತು. ಕನ್ನಡದಲ್ಲಿ ಮಾತಾಡಿ, ಕನ್ನಡ ಚಾನಲ್ ಅಂತ. ಕೆ ಸ್ಮೈಲ್ ಮಾಡ್ತಾ ಇದ್ದಾರೆ. ಇವರಿಗೆ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಏನ್ ಹೇಳ್ಬೇಕು ಅಂತ. ನಮಸ್ತೆ. ಎಷ್ಟರ್ತಿ ನಮಸ್ತೆ ಹೇಳ್ತೀರಾ? ಮುಂದೆ ಹೋಗಿ. ಆಲ್ರೆಡಿ ನಾವೀಗ ನಮ್ಗೆ ಈಗ ಟ್ರೈನ್ ಬಂತು. ಟ್ರೈನ್ ಅಲ್ಲಿ ಕುತ್ಕೊಂಡಿದ್ದೇವೆ. A1 AC ಅಲ್ಲಿ ಫುಲ್ ಟ್ರೈನ್ ಎಲ್ಲ ಒಳ್ಳೆದು, ಚೆನ್ನಾಗಿ ಉಂಟು. ನಮ್ಗೆ ಚಾಯ್ ಸರ್ವಿಸ್ ಬಂತು. ಹಾಗೂ ನಾವು ಟ್ರೈನ್ ನಿಂತಿದೆ, ಉಡುಪಿಯಿಂದ ಹೊರಟಿದೆ, ಇಂಗಂಜೆಯಲ್ಲಿ ಬಂದು ನಿಂತಿದೆ. ಮತ್ತೆ ಕಂಟಿನ್ಯೂ ಮಾಡು. ಮುಂದಿನ ಪ್ರಯಾಣ ಮತ್ತೆ ಮಾತಾಡ್ತೀವಿ. ಇವರು ನಮ್ಮ ರಾಕೇಶ್ ಅವರಂತ ಹೇಳಿ ಬೆಳಿಗ್ಗೆ 10 ಸಾರಿ ಬೇರೆಯವರು ಕತೆ ಮಾಡ್ತಾ ಇದ್ರು. ಇವಾಗ 2 ಸಲ ಕತೆ ಆಗಿದ್ದಾರೆ ನೋಡಿ. ಇವರೇ ಇದೇ ಮುಖ. ಇನ್ನೊಂದ್ಸಲ ಇವರೇ ಕತೆ ಆಗಿ ಈಗ ಕ್ಲೋಸ್ ಮಾಡ್ತಾರಂತ ಇದ್ದಾರೆ. ಹೌದು. ಹೇಳಿ, ನಿಮ್ಮ ಒಪಿನಿಯನ್ ಎಂತ? ನಿಮ್ಮ ಒಪಿನಿಯನ್ ಎಂತ? ನನಗೆ ತುಂಬಾ ಬೇಸರ ಏನಂದ್ರೆ, ಇವರು ನಿನ್ನೆಯಿಂದ 10 ಸಾರಿ ಸೋತರು. ಆದ ಕಾರಣ ಅವರಿಗೆ ಬೇಸರ ಆಗಬಾರದಂತ ನಾನು ಸೋತದ್ದು 2 ಸಲ. ಇವಾಗ ನಾವು ಎಲ್ಲಿದ್ದೇವೆ? ಎಲ್ಲಿ ತನಕ ರೀಚ್ ಆದ್ವಿ? ನಾವು ಕಟಪಾಡಿ ಕ್ರಾಸ್ ಆಗಿ ನೆಕ್ಸ್ಟ್ ರೇಣುಗುಂಟ ಜಂಕ್ಷನ್ ಗೆ ಹೋಗುದು. ಎಷ್ಟು ನಿಮಿಷ ಉಂಟು ಇನ್ನು? 11:50ಕ್ಕೆ ನಾವು ಪ್ರಾಪರ್ ಅಲ್ಲಿ ಮುಂದಿನ ವ್ಲಾಗ್ ಅನ್ನು ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ನಾವು 2 ಟೈರ್ AC ಕೋಚನ್ನು ನಾವು ಬುಕ್ ಮಾಡಿದ್ದು. ತುಂಬಾ ಕಂಫರ್ಟೇಬಲ್ ಆಗಿತ್ತು ನಮ್ಮ ಜರ್ನಿ. ಟೋಟಲ್ ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ನಾನೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ. ಅದರಲ್ಲಿ ನಾನು ಫುಲ್ ಡೀಟೇಲ್ಸ್ ಆಗಿ ಹೇಳ್ತೇನೆ. ನಾವು ಹೇಗೆ ತಿರುಪತಿಗೆ ಟಿಕೆಟ್ ಬುಕ್ ಮಾಡಿ ಇನ್ ಅಡ್ವಾನ್ಸಲ್ಲಿ ನಾವು ತಿರುಪತಿಗೆ ಹೋಗೋದಾದರೆ ಟಿಕೆಟನ್ನು ನಾವು ಬುಕ್ ಮಾಡಬೇಕು. ನಾವು ಟಿಕೆಟ್ ಬುಕ್ ಮಾಡಿದ್ದು ಹೇಗೆ ಅಂದರೆ, ನಮ್ಮ ಅಪ್ಪ ಅಮ್ಮನಿಗೆ ಉಂಟಲ್ಲ ಡಿಫ್ರೆಂಟ್ ಸ್ಲಾಟಲ್ಲಿ ನಾವು ಬುಕ್ ಮಾಡಿದ್ದು. ಅಂದರೆ ಸೀನಿಯರ್ ಸಿಟಿಸನ್ ಸ್ಲಾಟ್ಸ್ ಉಂಟು, ಅದರಲ್ಲಿ ನಾವು ಬುಕ್ ಮಾಡಿದ್ದು. ನಾವು ನಾರ್ಮಲ್ ಸ್ಲಾಟ್ಸಲ್ಲಿ ಹೋದದ್ದು. ಸೊ ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು. ಒಂದು 2.5 to 3 hours ತನಕ ಹಿಡಿತು. ಬಟ್ ನಮ್ಮ ತಂದೆ ತಾಯಿಯವರಿಗೆ 1 ಅವರಲ್ಲಿ ಉಂಟಲ್ಲ ದರ್ಶನ ಎಲ್ಲ ಮಾಡಿ ಅವರು ಹೊರಗಡೆ ಬಂದಿದ್ದರು. ಸೊ ಅವರ ದರ್ಶನ ತುಂಬಾ ಕ್ವಿಕ್ ಆಗಿತ್ತು. ನಮ್ಮ ದರ್ಶನ ಕೂಡ ತುಂಬಾ ಕಂಫರ್ಟೇಬಲ್. 3 hours ಯಾಕಾಯ್ತು ಅಂದರೆ ನಾವು ಸ್ವಲ್ಪ ವೇಟಿಂಗ್ ಏರಿಯಾದಲ್ಲಿ ವೆಯ್ಟ್ ಮಾಡಿದ್ವಿ. ಅದಕ್ಕೋಸ್ಕರ ಇದು
ಈ ಕಂಪಾರ್ಟ್ಮೆಂಟಿಗೆ ಕೂಪ್ ಅಂತ ಹೇಳ್ತೇವೆ. ಇಲ್ಲಿ ಖಾಲಿ 2 ಸೀಟ್ ಇರೋದು. ನಿಮ್ಮದು ಒಂಥರ ಪರ್ಸ್ನಲ್ ಹಾಸ್ಪೇಸ್ ಇದ್ದ ಹಾಗೆ. ಕಪಲ್ಸ್ ಎಲ್ಲ ಟ್ರಾವೆಲ್ ಮಾಡೋದಾದರೆ ಅದನ್ನು ಆ ಕಂಪಾರ್ಟ್ಮೆಂಟನ್ನು ನೀವು ಬುಕ್ ಮಾಡ್ಬೋದು. ಫೈನಲಿ ನಾವು ತಿರುಪತಿಗೆ ರೀಚ್ ಆದ್ವಿ. ಅಲ್ಲಿಂದ ಇಳಿದ ತಕ್ಷಣ ಒಂದು ಟ್ಯಾಕ್ಸಿಯನ್ನು ನಾವು ಬುಕ್ ಮಾಡಿಕೊಂಡು ನಾವು ತಿರುಮಲಕ್ಕೆ ಹೋದ್ವಿ. ಈ ಟ್ಯಾಕ್ಸಿ ಅವರು ನಮಗೆ 2000 ರುಪೀಸನ್ನು ಚಾರ್ಜ್ ಮಾಡಿದರು. ಇಲ್ಲಿ ಕೆಳಗಡೆಯಿಂದ ನಾವು ತಿರುಮಲ ಬೆಟ್ಟಕ್ಕೆ ನಮಗೆ ಉಂಟಲ್ಲ 1 ಅವರ್ ತನಕ ಆಗುತ್ತೆ. ಇನ್ ಬಿಟ್ವೀನ್ ನಮಗೆ ಸೆಕ್ಯೂರಿಟಿ ಎಲ್ಲ ಚೆಕಿಂಗ್ ಎಲ್ಲ ಇರುತ್ತೆ. ಅಲ್ಲಿಯೇ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತದೆ. ಮತ್ತು ನಾವು ಕಂಟಿನ್ಯೂಸ್ ಹೋಗ್ತಾ ಇರ್ಬೋದು, ಏನು ಟೆನ್ಷನ್ ಇಲ್ಲ. ಅಲ್ಲಿಂದ ನಾವು ರೀಚ್ ಆದಮೇಲೆ ನಾವು ಕಾಶಿ ಮಠ ಉಂಟು, ಅಲ್ಲಿ ನಾವು ರೂಮ್ಸನ್ನು ಬುಕ್ ಮಾಡಿದ್ವಿ. ಇನ್ನು ಅಡ್ವಾನ್ಸ್ ಆಗಿ ಅಲ್ಲಿ ಕೂಡ ನಾವು ಬುಕ್ ಮಾಡಿದ್ವಿ. ನಾವಿವಾಗ ಕಾಶಿ ಮಠಕ್ಕೆ ರೀಚ್ ಆದ್ವಿ. ಕಾಶಿ ಮಠಕ್ಕೆ ರೀಚ್ ಆದ ತಕ್ಷಣ ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇತ್ತು. ಮಧ್ಯಾಹ್ನದ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಉಡುಪಿ ಸ್ಟೈಲ್ನಲ್ಲಿ ಅನ್ನ ಸಾರಿತ್ತು, ಆಮೇಲೆ ಒಂದು ಸುಕ್ಕ ಇತ್ತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋನ ನೋಡಲಿಕ್ಕೆ ಮರಿಬೇಡಿ, ಯಾಕಂದರೆ ಅದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ.